ಕುದೂರು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರಿನ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ದೇವಾಲಯದ 16ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಮಹಾರಥೋತ್ಸವ ಕಾರ್ಯಕ್ರಮವು ಸೋಮವಾರ, ಮಂಗಳವಾರ ಮತ್ತು ಬುಧವಾರ ನಡೆಯಿತು. ಫೆಬ್ರವರಿ 14 ಸೋಮವಾರ ಸಂಜೆ ದೇವಾಲಯದಲ್ಲಿ ಅಂಕುರಾರ್ಪಣೆ ಮತ್ತು ಧ್ವಜಾರೋಹಣ ಕಾರ್ಯಕ್ರಮವು ನಡೆಯಿತು. ಫೆಬ್ರವರಿ 15 ಮಂಗಳವಾರ ಬೆಳಗ್ಗೆ ದೇವಾಲಯದಲ್ಲಿ ಪಂಚಸೂಕ್ತ ಸಹಿತ ಪಂಚಾಮೃತ ಅಭಿಷೇಕ, ನಂತರ ಅಲಂಕಾರ, 12:30ಕ್ಕೆ ಅಲಗು ಸೇವೆ, 1 ಗಂಟೆಗೆ ಆರತಿ ಸೇವೆ, ಸಂಜೆ ಮಹಿಳಾ ಸದಸ್ಯರಿಂದ ಲಲಿತ ಸಹಸ್ರನಾಮ, ಭಜನಾ ಕಾರ್ಯಕ್ರಮ ಹಾಗೂ ಮಹಾಮಂಗಳಾರತಿ ಕಾರ್ಯಕ್ರಮವು ನಡೆಯಿತು. त्वमेव सर्वं मम देव देव। ॐ शान्तिः शान्तिः शान्तिः।
ಬೆಳಗುತ್ತಿದೆ ಜ್ಯೋತಿ ಬೆಳಗುತ್ತಿದೆ ತಾಯಿ ಮಳೆಯುಳ್ಳ ಜ್ಯೋತಿಯ ನೋಡಮ್ಮ ತಾಯಿ ಶಕ್ತಿ ಶಂಕರಿ ತಾಯಿ ಚೌಡಮ್ಮ ಬಲಗಡೆ ಮಹಾಗಣಪ ಎಡಗಡೆ ರಾಮಲಿಂಗ ಬಲಗಡೆ ಮಹಾಗಣಪ ಎಡಗಡೆ ರಾಮಲಿಂಗ ನಡುವೆ ಕುಳಿತಿರೋಣವೇ ಚೌಡಮ್ಮ ತಾಯಿ ಶಕ್ತಿ ಶಂಕರಿ ತಾಯಿ ಚೌಡಮ್ಮ ನಮ್ಮ ಗುರುವಿನ ಕೋಮಲ ಮಾಡಿದ ನಮ್ಮ ಗುರುವಿನ ಕೋಮಲ ರಾಮಲಿಂಗೇಶನ ನೋಡಮ್ಮ ತಾಯಿ ಶಕ್ತಿ ಶಂಕರಿ ತಾಯಿ ಚೌಡಮ್ಮ ಬೆಳಗುತ್ತಿದೆ ಜ್ಯೋತಿ ಬೆಳೆಯುತ್ತಿದೆ ತಾಯಿ ಬೆಳಗುತ್ತಿದೆ ಜ್ಯೋತಿ ಹೊಳೆಯುತ್ತಿದೆ ತಾಯಿ ಹಳೆಯುಳ್ಳ ಜ್ಯೋತಿಯ ನೋಡಮ್ಮ ತಾಯಿ ಶಕ್ತಿ ಶಂಕರಿ ತಾಯಿ ಚೌಡಮ್ಮ ಕನಸಿನ ಒಳ ಬಂದು ಕೈಲಾಸನ ಕಂಡೆ ಕನಸಿನ ಒಳ ಬಂದು ಕೈಲಾಸನ ಕಂಡೆ ಮನಗೆ ಗೋಚರವಾಗುವುದೇನಮ್ಮ ತಾಯಿ ಶಕ್ತಿ ಶಂಕರಿ ತಾಯಿ ಚೌಡಮ್ಮ ದರೆಯೋಳು ಪುರದೋಳು ತುರಗಾಪುರಿಯೋಳು ದರೆಯೋಳು ಪುರದೋಳು ತುರಗಾಪುರಿಯೋಳು ವಾಯವ್ಯ ದಿಕ್ಕಿನಲ್ಲಿ ಚೌಡಮ್ಮ ತಾಯಿ ಶಕ್ತಿ ಶಂಕರಿ ತಾಯಿ ಚೌಡಮ್ಮ ಬೆಳಗುತ್ತಿದೆ ಜ್ಯೋತಿ ಬೆಳಗುತ್ತಿದೆ ತಾಯಿ ಬೆಳಗುತ್ತಿದೆ ಜ್ಯೋತಿ ಬೆಳೆಯುತ್ತಿದೆ ತಾಯಿ ಹಳೆಯುಳ್ಳ ಜ್ಯೋತಿಯ ನೋಡಮ್ಮ ತಾಯಿ ಶಕ್ತಿ ಶಂಕರಿ ತಾಯಿ ಚೌಡಮ್ಮ ಎಲ್ಲ ಭಕ್ತಾದಿಗಳಿಗೂ ಶುಭಾಶಯಗಳನ್ನು ಕೋರ್ತಾ ವಾರ್ಷಿಕೋತ್ಸವದ 16ನೇ ವರ್ಷದ ಶುಭಾಶಯವನ್ನು ಕೋರ್ತಾ ದಿನಾಂಕ 14 ಸೋಮವಾರ ಸಂಜೆಯಿಂದ ಈ ಒಂದು 16ನೇ ವರ್ಷದ ವಾರ್ಷಿಕ ವರ್ಧಂತಿ ಪೂಜಾ ಕಾರ್ಯಕ್ರಮಗಳು ಪ್ರಾರಂಭವಾಯಿತು. 16ನೇ ತಾರೀಕು ಸಂಜೆ ಪುಣ್ಯವಾಚನ, ಗಂಗಾ ಪೂಜೆ, ಮೃತಿಕಾ ಸಂಗ್ರಹಣ ಮತ್ತೆ ಅಂಕುರಾರ್ಪಣೆ ಮತ್ತು ಧ್ವಜಾರೋಹಣ ಇಷ್ಟು ಕಾರ್ಯಕ್ರಮ 14ನೇ ತಾರೀಕು ಸೋಮವಾರ ಸಂಜೆ ನಡೆದಂಥ ಕಾರ್ಯಕ್ರಮ ಆಗಿತ್ತು. ನಿನ್ನೆ 15ನೇ ತಾರೀಕು ಮಂಗಳವಾರ ಬೆಳಗ್ಗೆ ಅಭಿಷೇಕ ಮತ್ತೆ ಕಲಶಾರಾಧನೆ, ವೀರ ಮಕ್ಕಳಿಂದ ಅಲಗು ಸೇವೆ, ಸುಮಂಗಲಿಯರಿಂದ ನಮ್ಮ ದೇವಾಂಗ ಎಲ್ಲ ಕುಲಬಾಂಧವರಿಂದ ಆರತಿ ಸೇವೆ, ಅಕ್ಕಿ ಹಿಟ್ಟಿನ ಆರತಿ, ತಂಬಿಟ್ಟಿನ ಆರತಿ, ಬೇಳೆ ಹಿಟ್ಟಿನ ಆರತಿ, ಈ ರೀತಿ ಬಗೆಬಗೆಯ ಬೆಲ್ಲದ ಆರತಿ, ಬೆಲ್ಲದ ದೀಪಾರಾಧನೆ ಸೇವೆ ನಡೀತು. ಮತ್ತೆ ಸಂಜೆ ಶೇಷಾದ್ರಿ ಭಜನಾ ಮಂಡಳಿ ಮತ್ತು ಲಲಿತಾಂಬಿಕಾ ಭಕ್ತರಿಂದ ಈ ಎರಡೂ ಸಂಘಗಳ ಸಮ್ಮುಖದಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣ ಭಜನೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ನಿನ್ನೆ 2ನೇ ದಿವಸದ ಕಾರ್ಯಕ್ರಮ ಸಂಪನ್ನ ಆಗಿತ್ತು. ಈ ದಿವಸ 16ನೇ ತಾರೀಕು ಬುಧವಾರ ಬೆಳಗ್ಗೆ ಪುಣ್ಯವಾಚನ, ಪಂಚಸೂಕ್ತ ಸಹಿತ ಎಲ್ಲ ದೇವರುಗಳಿಗೆ ಪಂಚಾಮೃತ ಅಭಿಷೇಕ ಮತ್ತೆ ಪುಷ್ಪಾಲಂಕಾರ ಸೇವೆ, ಹೊರಭಾಗದಲ್ಲಿ ಪಂಚಕಲಶಾರಾಧನೆ ಮತ್ತು ಗಣಪತಿ, ನವಗ್ರಹ, ದುರ್ಗಾ, ರಥಾಂಗ ಹೋಮ ಸೇವೆ ಭಕ್ತಾದಿಗಳ ಸಹಕಾರದಿಂದ ಸುಸೂತ್ರವಾಗಿ ನಡೆದು ಅಭಿಜಿತ್ ಲಗ್ನದಲ್ಲಿ ಈ ಒಂದು ತಾಯಿಯ ಮಹಾರಥೋತ್ಸವ ಈ ಒಂದು ಸಂವತ್ಸರದಲ್ಲಿ ನಡೆದಿದೆ. ಈಗ ಅನ್ನ ಸಂತರ್ಪಣೆ ನಡೀತಾ ಇದೆ. ಸಂಜೆ ದೇವರ ಉಯ್ಯಾಲ ಸೇವೆ ಇದೆ. ಇದು 3ನೇ ದಿವಸದ ಕಾರ್ಯಕ್ರಮ ಆಗುತ್ತೆ. ನಾಳೆ ಬಂದು 17ನೇ ತಾರೀಕು ಗುರುವಾರ ಸಂಜೆ ಹೂವಿನ ಪಲ್ಲಕ್ಕಿ ಉತ್ಸವ ಇರುತ್ತೆ 6 ಗಂಟೆಗೆ. ತದನಂತರದಲ್ಲಿ ಧ್ವಜ ಆರೋಹಣ ಸೇವೆ ಇರುತ್ತೆ. ಮತ್ತೆ 18ನೇ ತಾರೀಕು ಶುಕ್ರವಾರ ಕೊನೆಯ ದಿವಸ ಅಮ್ಮನವರಿಗೆ ಓಕಳಿ ಸೇವೆ ಅಂತ ಹೇಳಿ ಮಾಡ್ತೇವೆ. ಇಷ್ಟೆಲ್ಲ ಕಾರ್ಯಕ್ರಮಗಳು ಈ ಒಂದು ಸಂವತ್ಸರದಲ್ಲಿರುತ್ತೆ. ಸಂಕ್ರಮಣ ಕಾಲದಲ್ಲಿ ಆದಂತಹ ಒಂದು ಕೋವಿಡ್ನ ಉಲ್ಬಣ ಪರಿಸ್ಥಿತಿ ಕಂಡು ಕಾರ್ಯಕ್ರಮವನ್ನ ಸಂಪೂರ್ಣ ನಿಲ್ಲಿಸಿಬಿಡ್ತೇವೆ ಅಂತ ಹೇಳಿ ಎಲ್ಲರೂ ಮಾತಾಡಿದ್ರು. ಮತ್ತೆ ಕಾರ್ಯಕ್ರಮ ಕೂಡ ಬರೀ 2 ದಿವಸಕ್ಕೆ ಸೀಮಿತ ಆಗುವಂತಹ ಒಂದು ಸನ್ನಿವೇಶ ಕಳೆದ ಸೋಮವಾರದ ಕೂಡ ಅದೇ ರೀತಿ ಇತ್ತು. ತಾಯಿ ಪ್ರೇರಣೆನ ಭಕ್ತಾದಿಗಳ ಸಹಕಾರದಿಂದ ಈ ಒಂದು ಕಾರ್ಯ ನಿರ್ವಿಘ್ನವಾಗಿ 5 ದಿವಸಗಳು ನಡೆಯೋದಕ್ಕೆ ಪ್ರೇರಣೆ ಮತ್ತು ತಾಯಿ ಎಲ್ಲ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯವನ್ನು ನಡೆಸ್ಕೊಂಡಿದ್ದಾಳೆ. ಎಲ್ಲರಿಗೂ ತಾಯಿ ಶುಭವನ್ನು ಕೊಟ್ಟು ಕಾಪಾಡಲಿ. ಪ್ರತಿ ವರ್ಷ ಇದೇ ರೀತಿ ಸೇವೆಯನ್ನು ನಡೆಸ್ಕೊಂಡು ಹೋಗಲಿ. ಭಕ್ತಾದಿಗಳಿಗೆ ಸೇವೆಯನ್ನು ಮಾಡುವಂತಹ
ಉನ್ನತವಾದಂತಹ ಮನಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಎಲ್ಲರಿಗೂ ಶುಭವನ್ನು ಕೋರ್ತೇನೆ. ನಮಸ್ತೆ. ಶ್ರೀ ರಾಮಲಿಂಗ ಚೌಡೇಶ್ವರಿ 16ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ರಥೋತ್ಸವನ್ನ ನಾವು ಹಿಂದೆ 1 ತಿಂಗಳು ಹಿಂದೆ ಮೀಟಿಂಗ್ ಮಾಡಿದಾಗ ಕರೋನಾ ತುಂಬಾ ಪೀಕ್ಗೆ ಹೈಯೆಸ್ಟ್ ಹೋಗ್ತಾ ಇತ್ತು, ಬೇಡ ಅಂತ ಅನ್ಕೊಂಡಿದ್ದು. ಆದರೂ ದೇವ್ರ ದಯೆಯಿಂದ ಒಂದೇ 15 ದಿವಸದಲ್ಲಿ ಈ ಕರೋನಾ ಮಹಾಮಾರಿ ತುಂಬಾ ಬಹಳ ಕಮ್ಮಿ ಅಂತಕ್ಕೆ ಹೋಯ್ತು. ಅದನ್ನ ನಮ್ಮ ಜನಾಂಗ ಎಲ್ಲ ಸೇರಿ 4 ದಿನ ಇದ್ರು ಕಾರ್ಯಕ್ರಮ ರೂಪಿಸಿ ಬಹಳ ಅದ್ದೂರಿಯಾಗಿ ನಮ್ಮ ಜನಾಂಗದ ಎಲ್ಲರೂ ಸಹಕಾರದೊಂದಿಗೆ ಇವತ್ತು ಈ ದೇವಸ್ಥಾನದ ವಾರ್ಷಿಕೋತ್ಸವ, ರಥೋತ್ಸವ, ನಾಳೆ ಪಲ್ಲಕ್ಕಿನೂ ಸಹ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮೆಲ್ಲ ಕುಲಬಂಧವರು ಹೆಚ್ಚಿನ ರೀತಿ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಹೇಳಕ್ ಬಯಸ್ತೀನಿ.